ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. देखी कृपाल बिकल मोही बिहसे तब रघुबीर बिह सतही मुख बाहिर आयवु सुनु मति धीर सोई लरिकाई मोसन करन लगे पुनिराम कोटि भाति समुझावऊ मनु न लहई विश्राम देखी चरित यह सो प्रभुताई समुझत देह दशा बिसराई धरनी परेवु मुख आवन बाता त्राही त्राही आरत जन त्राता प्रेमाकुल प्रभु मोही बिलोकी निज माया प्रभुता तब रोकी कर सरोज प्रभु मम सिर धरेऊं दीन दयाल सकल दुख हरेऊं कीन्ह राम मोही बिगत बिमोहा सेवक सुखद कृपा संदोहा प्रभुता प्रथम बिचारी बिचारी मन मह होई हर्ष अति भारी भगत बछलता प्रभु कई देखी उपजी मम उर प्रीति विशेषी सजल नयन पुलकित कर जोरी कीन हिವು ಬಹು ವಿಧಿ ಬಿನಯಿ ಬಹೋರಿ. ಇವು ಚೌಪಾಯಿಗಳು ಮತ್ತು ದೋಹಿಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಕಾಕಭೂಷುಂಡಿ ಅವರು ಗರುಡನಿಗೆ ಹೇಳ್ತಾರೆ, ಈ ರೀತಿ ನಾನು ಮತ್ತೆ ಶ್ರೀರಾಮಚಂದ್ರ ಈ ಒಂದು ಲೋಕದಲ್ಲಿ ಅವತಾರ ತಗೊಂಡಿದ್ದಾನೆ ಅನ್ನೋದು ನನಗೆ ಗೊತ್ತಾಗಿ, ಅಯೋಧ್ಯೆಯಲ್ಲಿ ಅವತರಿಸಿದ್ದಾನೆ ಅನ್ನೋದು ಗೊತ್ತಾಗಿ ನಾನು ಕೂಡ ತುಂಬ ಸಂತೋಷ ಪಟ್ಕೊಂಡು ಓಡ್ ಹೋದೆ. ಅಲ್ಲಿಗೆ ಹೋಗಿ ನಾನು ಈ ಮೊದಲೇ ವರ್ಣನೆ ಮಾಡಿದ ಹಾಗೆ ಆ ಜನ್ಮ ಮಹೋತ್ಸವವನ್ನು ನಾನು ವೀಕ್ಷಣೆ ಮಾಡಿದೆ. ಆಮೇಲೆ ಶ್ರೀರಾಮಚಂದ್ರನ ಉದರದಲ್ಲಿ ನಾನು ಅನೇಕ ಲೋಕಗಳನ್ನು ನೋಡಿದೆ. ಅದನ್ನು ನೋಡ್ಬೋದೇ ಹೊತ್ತು ವರ್ಣನೆ ಮಾಡೋದಕ್ಕಾಗೋದಿಲ್ಲ. ನೋಡಿ, ಇದನ್ನೆಲ್ಲ ನಾನು ಒಂದೆರಡು ಗಳಿಗೆ ನೋಡಿದೆ. ಎಲ್ಲ ವಿಚಿತ್ರಗಳು ನನಗೆ ಕಾಣಿಸ್ತು. ಆದರೆ ನನ್ನ ಬುದ್ಧಿ ಮೋಹದ ಕೆಸರಲ್ಲಿ ಮುಳುಗಿತ್ತು. ನನ್ನ ಮನಸ್ಸಲ್ಲಿ ಮೋಹ ಆವರಿಸಿದ್ರಿಂದ ನಾನು ತುಂಬಾ ಸುಸ್ತಾದೆ. ಅಲೌಕಿಕವಾದಂತಹ ಪ್ರಭುಲೀಲೆಯನ್ನು ನೋಡಿ ನನ್ನ ಬುದ್ಧಿ ಭ್ರಮೆಗೆ ಗುರಿಯಾಯಿತು ಅಂತ ಹೇಳಿ ಈಗ ಮುಂದುವರೆದು ಹೇಳ್ತಾನೆ, ನಾನು ಈ ರೀತಿ ತುಂಬ ವ್ಯಾಕುಲನಾಗಿರೋದನ್ನು ನೋಡಿ ಆ ಕೃಪಾಳುವಾದಂತಹ ಶ್ರೀರಾಮಚಂದ್ರ ನಕ್ಕು ಬಿಡ್ತಾನೆ. ಓ ಧೀರ ಬುದ್ಧಿಯ ಗರುಡ, ಅವಧರಿಸು. ಪ್ರಭು ನಕ್ಕಿದ ತಕ್ಷಣ ನಾನು ಅವನ ಮುಖದಿಂದ ಹೊರಗಡೆ ಬಂದೆ. ಶ್ರೀರಾಮ ಮತ್ತೆ ನನ್ನ ಜೊತೆ ಅದೇ ಹುಡುಗಾಟ ಮಾಡೋದಕ್ಕೆ ಶುರು ಮಾಡ್ದ. ನಾನು ಅನೇಕ ರೀತಿಯಲ್ಲಿ ನನ್ನ ಮನಸ್ಸಿಗೆ ಸಮಾಧಾನವನ್ನು ಹೇಳ್ಕೊಂಡೆ, ಆದರೆ ಮನಃಶಾಂತಿ ಅನ್ನೋದು ನನಗೆ ಸಿಗಲಿಲ್ಲ. ಅಂದರೆ ನಾನು ಮೋಹಕ್ಕೆ ಒಳಗಾಗಿ ವ್ಯಾಕುಲನಾಗಿರೋದನ್ನು ನೋಡಿ ರಾಮ ತುಂಬ ನಗ್ತಾನೆ. ಆ ನಗು ನೋಡಿ ಕೂಡ ನನ್ನ ಮನಸ್ಸಿಗೆ ನಾನು ತುಂಬ ಸಮಾಧಾನ ಹೇಳ್ಕೊಂಡೆ, ನೀನು ಯಾಕೆ ಈ ರೀತಿ ವ್ಯಾಕುಲನಾಗ್ತಾ ಇದ್ಯಾ ಅಂತ. ಆದರೆ ಮನಃಶಾಂತಿ ಅನ್ನೋದು ನನಗೆ ಸಿಗಲಿಲ್ಲ. ಭಗವಂತನ ಈ ಬಾಲಲೀಲೆಗಳನ್ನು ನೋಡಿ ಅವನ ಉದರದಲ್ಲಿ ನಾನು ನೋಡಿದಂತಹ ಪ್ರಭು ಮಹಿಮೆಯನ್ನು ನೆನೆಸ್ಕೊಂಡು ನಾನು ಮೈ ಮರೆತೆ. ಓ ಆರ್ತ ಜನ ರಕ್ಷಕ, ನನ್ನನ್ನು ಕಾಪಾಡು ಕಾಪಾಡು ಅಂತ ಕೂಗ್ಕೊಂಡು ನಾನು ನೆಲಕ್ಕೆ ಒರಗಿದೆ. ಅಂದರೆ ಬಾಯಿಂದ ಮಾತೇ ಹೊರಡ್ತಾ ಇಲ್ಲ ನನಗೆ. ನಾನು ತುಂಬ ಪ್ರೀತಿಯಲ್ಲಿ ಮುಳುಗೋಗಿದ್ದೀನಿ. ಅದನ್ನು ನೋಡಿ ಪ್ರಭು ತನ್ನ ಮಾಯೆಯ ಪ್ರಭಾವವನ್ನು ಅವನು ತಡೀತಾನೆ. ದೀನ ದಯಾಳುವಾದಂತಹ ಪ್ರಭು ತನ್ನ ಕರಕಮಲಗಳನ್ನು ನನ್ನ ಶಿರದಲ್ಲಿ ಇರ್ತಾನೆ, ಅಂದರೆ ತಲೆ ಮೇಲೆ ಕೈ ಇಟ್ಟು ಸಮಾಧಾನ ಮಾಡ್ತಾನೆ ಅಂತ. ನನ್ನ ಎಲ್ಲ ದುಃಖಗಳನ್ನು ಪೂರ್ತಿಯಾಗಿ ಅವನು ತೊಲಗಿಸ್ಬಿಡ್ತಾನೆ. ನೋಡಿ, ಭಗವಂತ ತನ್ನ ಕೈಯನ್ನು ಆ ತಲೆ ಮೇಲೆ ಇಟ್ಟಿದ ತಕ್ಷಣ ಆ ದುಃಖಗಳೆಲ್ಲ ಪೂರ್ತಿಯಾಗಿ ಹೊರಟೋಯ್ತು. ಅದಕ್ಕೋಸ್ಕರನೇ ಹಿರಿಯರ ಮತ್ತು ಸಾಧು ಸಂತರ ಗುರುಗಳ ಇಂಥವರ ಆಶೀರ್ವಾದ ನಮ್ಮ ತಲೆ ಮೇಲೆ ಇರಬೇಕು ಅಂತ ಯಾಕೆ ಹೇಳ್ತಾರೆ? ನಮ್ಮ ದುಃಖಗಳೆಲ್ಲ ದೂರವಾಗತ್ತೆ ಅನ್ನೋದು ಕಾರಣಕ್ಕೋಸ್ಕರನೇ. ಈಗ ಭಗವಂತ ಯಾವ ರೂಪದಲ್ಲಿ ಬರ್ತಾನೋ ಗೊತ್ತಿಲ್ಲ. ನಾವು ಅಹಂಕಾರದಲ್ಲಿ ತುಂಬಿದ್ರೆ ಅದು ನಮಗೆ ಸಿಗದೆ ಹೋಗ್ಬಿಡತ್ತೆ. ಅದಕ್ಕೋಸ್ಕರನೇ ಅಹಂಕಾರವನ್ನು ಬಿಟ್ಟು ನಾವು ನಮ್ರತೆ ವಿನಯದಿಂದ ನಡ್ಕೊಳ್ಳೋದನ್ನು ಕಲ್ತ್ಕೋಬೇಕು. ನನ್ನ ಎಲ್ಲ ದುಃಖಗಳನ್ನು ಪೂರ್ತಿಯಾಗಿ ಭಗವಂತ ತೊಲಗಿಸ್ಬಿಟ್ಟ. ಸೇವಕರಿಗೆ ಸುಖಪ್ರದನೂ ಕೃಪಾನಿಧನೂ ಆದಂತಹ ಶ್ರೀರಾಮ
ನನ್ನನ್ನು ಸರ್ವತಾ ಮೋಹಮುಕ್ತನನ್ನಾಗಿ ಮಾಡ್ತಾನೆ. ಅವನ ಹಿಂದಿನ ವೈಭವವನ್ನು ನೆನೆಸ್ಕೊಂಡು ನನ್ನ ಮನಸ್ಸಿಗೆ ಬಹಳ ಸಂತೋಷ ಆಗತ್ತೆ. ಪ್ರಭುವಿನ ಭಕ್ತವತ್ಸಲತೆಯನ್ನು ಕಂಡು ನನ್ನ ಹೃದಯದಲ್ಲಿ ಅಪಾರವಾದಂತಹ ಪ್ರೀತಿ ಉಂಟಾಯಿತು. ಅಂದರೆ ಅಲ್ಲಿ ಪ್ರೀತಿ ಅನ್ನೋದು ಉಕ್ಕಿ ಹರಿತು. ಕಣ್ಣುಗಳಲ್ಲಿ ಆನಂದಾಶ್ರಗಳನ್ನು ತುಂಬಿಕೊಂಡು ಪುಲಕಿತ ಗಾತ್ರನಾಗಿ ಕೈ ಜೋಡಿಸ್ಕೊಂಡು ಅನೇಕ ರೀತಿಯಲ್ಲಿ ನಾನು ವಿನಂತಿ ಮಾಡಿಕೊಂಡೆ. ನೋಡಿ, ಇಲ್ಲಿ ಮಾಯೆ ಅನ್ನೋದು ಸರಿಬೇಕು ಅಂತಂದರೆ, ಮೋಹ ಅನ್ನೋದು ಹೋಗಬೇಕು ಅಂತಂದರೆ ಭಗವಂತನ ಕೃಪೆ, ಅವನ ಒಂದು ಆಶೀರ್ವಾದ ನಮಗೆ ಬೇಕೇ ಬೇಕು. ಇಲ್ಲ ಅಂತಂದರೆ ಆ ಮಾಯೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಆ ಭಗವಂತನನ್ನು ಸರ್ವಥಾ ನಾವು ಧ್ಯಾನ ಮಾಡ್ತಾನೇ ಇರಬೇಕು. ಯಾವಾಗಲೂ ಅವನ ನೆನಪಿನಲ್ಲಿ, ಅವನ ಒಂದು ಸ್ಮರಣೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಮಾತ್ರ ಈ ಎಲ್ಲ ಮೋಹ ಮಾಯೆ ಏನೇನು ಹೇಳ್ತೀವೋ ಅದೆಲ್ಲವೂ ಕೂಡ ದೂರ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.